ಆಗಿರುವಂತಹ ಧರ್ಮದಂಗಲ್ ಮುಗಿಯುವ ಲಕ್ಷಣಗಳು ಕಾಣಿಸ್ತಾ ಇಲ್ಲ. 2 ಬಾರಿ ಜಿಲ್ಲಾಧಿಕಾರಿಗಳು ಒಮ್ಮೆ ಉಸ್ತುವಾರಿ ಸಚಿವರು ಸಭೆ ಕರೆದಿದ್ದರೂ ಕೂಡ ಶಾಂತಿ ಸಂಧಾನ ಏರ್ಪಡುವಂತ ಲಕ್ಷಣಗಳು ಗೋಚರಿಸಿಲ್ಲ. 3ನೇ ಶಾಂತಿ ಸಭೆಯಿಂದಲೂ ಕೂಡ ದೂರ ಉಳಿದುಕೊಂಡಿದ್ದಾರೆ ಹಿಂದೂ ಮುಖಂಡರು. ಜಿಲ್ಲಾ ಉಸ್ತುವಾರಿ ಸಚಿವ ತಿಮ್ಮಾಪುರ್ ನೇತೃತ್ವದಲ್ಲಿ ನಡೆದಿದ್ದಂಥ ಸಭೆ ಅದು. ಸಚಿವರ ಸಭೆಗೆ ಕೇವಲ ಮುಸ್ಲಿಂ ಮುಖಂಡರು ಮಾತ್ರ ಭಾಗಿಯಾಗಿದ್ದಾರೆ. ತಮ್ಮ ಅಹವಾಲುಗಳನ್ನು ಮೌಖಿಕವಾಗಿ ಸಲ್ಲಿಸಿದ್ದಾರೆ ಮುಸ್ಲಿಂ ಮುಖಂಡರು. ಕಲ್ಲು ತೂರಾಟದಲ್ಲಿ ಬಂಧಿತ 8 ಜನರ ಪೈಕಿ ಓರ್ವ ಮಾತ್ರ ಆರೋಪಿ. ಉಳಿದ 7 ಜನ ಅಮಾಯಕರನ್ನು ಬಿಡುಗಡೆ ಮಾಡುವಂತೆ ಮನವಿ ಮಾಡಲಾಗಿದೆ. ಸಭೆಯಲ್ಲಿ ಚರ್ಚೆಯ ನಂತರ ಹಲವು ನಿರ್ಣಯಗಳನ್ನು ಮುಖಂಡರು ಕೈಗೊಂಡಿದ್ದಾರೆ. ಫೆಬ್ರವರಿ 26ಕ್ಕೆ ಬಾಗಲಕೋಟ್ ಚಲೋ ಅಂತ ಹೇಳಿ ಹೋರಾಟಕ್ಕೆ ನಿರ್ಧಾರವನ್ನು ಮಾಡಿದ್ದಾರೆ. ಬಾಗಲಕೋಟೆ ಜಿಲ್ಲೆಯಾದ್ಯಂತ ಜನ ಹೋರಾಟವನ್ನು ನಡೆಸಲು ತೀರ್ಮಾನವನ್ನು ಮಾಡ್ತಾ ಇದ್ದಾರೆ. ನಿಮ್ಮ ಸಲಹೆ ಕೊಡ್ರಿ. ನಾವು ಆ ಸಲಹೆ ತಕ್ಕಂತೆ ನಾವೆಲ್ಲರೂ ಮುಂದಿನ ಈ ರೂಪರೇಷೆಗಳನ್ನು ತಯಾರು ಮಾಡ್ತೀವಿ. ಒಬ್ಬರು ಹೇಳಿದ್ದನ್ನ ಯಾರು ಹೇಳಬಾರ್ದು. ಬಾಗಲಕೋಟೆ ನಗರಕ್ಕೆ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ಭೇಟಿ ಕೊಟ್ಟಿದ್ದಾರೆ. ಯತ್ನಾಳ್ ಸಂಚರಿಸುವ ಮಾರ್ಗದಲ್ಲಿ ಪೊಲೀಸ್ ಭದ್ರತೆ ಹೆಚ್ಚಳ ಮಾಡಲಾಗಿತ್ತು. ಬಸವೇಶ್ವರ ವೃತ್ತದ ಮಾರ್ಗಕ್ಕೆ ಹೋಗಲು ಬಿಟ್ಟಿಲ್ಲ ಪೊಲೀಸರು. ದೇವಸ್ಥಾನದಿಂದ ಖಾಸಗಿ ಆಸ್ಪತ್ರೆ ಮಾರ್ಗಕ್ಕೆ ಅವಕಾಶವನ್ನು ಮನವೊಲಿಸಿ ಮಾಡಿಕೊಡಲಾಗಿತ್ತು. ಮನವೊಲಿಸಿ ಆಸ್ಪತ್ರೆ ಮಾರ್ಗಕ್ಕೆ ಕಳಿಸಿದ್ದಾರೆ ಪೊಲೀಸರು. ಗಾಯಾಳುಗಳ ಆರೋಗ್ಯ ವಿಚಾರಿಸಿದ್ದಾರೆ ಯತ್ನಾಳ್. ಗಾಯಾಳು ಅಶೋಕ್ ಬಾರ್ಕೇರ್ಗೆ ಧನ ಸಹಾಯವನ್ನು ಕೂಡ ಈ ಸಂದರ್ಭದಲ್ಲಿ ಮಾಡಿದ್ದಾರೆ. ವಿಜಯಪುರದ ಬಿಜೆಪಿ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ಬಾಗಲಕೋಟೆಗೆ ಭೇಟಿ ಕೊಟ್ಟಿದ್ದಾರೆ. ಬಾಗಲಕೋಟೆಯಲ್ಲಿ ಸಂಭವಿಸಿದಂಥ ಘಟನೆಯ ನಿಮಿತ್ತ ಗಾಯಾಳುಗಳನ್ನು ಭೇಟಿಯಾಗಿ ಅವರನ್ನು ಆರೋಗ್ಯ ವಿಚಾರಣೆ ಮಾಡಿದ್ದಾರೆ. ನೋಡ್ತಾ ಇದ್ದೀರಿ, ಬಿಜೆಪಿಯಿಂದ ಉಚ್ಚಾಟಿತಗೊಂಡಿರುವಂಥ ಬಸನಗೌಡ ಪಾಟೀಲ್ ಯತ್ನಾಳ್ ಮತ್ತೊಂದು ಕಡೆ ರಾಜ್ಯಸಭೆಯ ಸದಸ್ಯ ನಾರಾಯಣ ಸಾ ಬಾಂಡ್ಗೆ ಒಟ್ಟಿಗೆ ನಿಂತುಕೊಂಡು ಚರ್ಚೆ ಮಾಡುತ್ತಿರುವಂಥ ದೃಶ್ಯ ಇದು. ನಾರಾಯಣ ಸಾ ಬಾಂಡ್ಗೆ ಮತ್ತು ಬಸನಗೌಡ ಪಾಟೀಲ್ ಯತ್ನಾಳ್. ಸೊ ಬಿಜೆಪಿಯ ಮುಖಂಡರು ಕೂಡ ಬಸನಗೌಡ ಪಾಟೀಲ್ ಯತ್ನಾಳ್ಗೆ ಈ ಸಂದರ್ಭದಲ್ಲಿ ಬೆಂಬಲ ಕೊಟ್ಟರು ಅನ್ನೋದಕ್ಕೆ ಇದು ಸಾಕ್ಷಿಯಾಗಿ ನಿಲ್ತಾ ಇದೆ. 2 ವರ್ಷ ಬಸವಣ್ಣನ ಹಂಗ ಕುಂತಂದ್ರೆ ಇದು ಒಳಗೆ ಬರ್ರಿ. ಸರ್ ಏನ್ ಮಾಡಿದ್ರು? ಅಲ್ಲ ಇನ್ನೊಂದು ಹಾಸ್ಪಿಟಲ್ ಹೋಗಿಲ್ಲ, ಅಲ್ಲಿ ಮುಗಿಸ್ಕೊಂಡು ಸೀದಾ ಸ್ಟ್ಯಾಚು ಜಾಗ ತೋರಿಸ್ಕೊಂಡು ಸ್ಟ್ಯಾಚು ಅದು ಡಿಸ್ಕಷನ್ ಮಾಡತ್ತಾರೆ. ನೀವು ಬರ್ರಿ ಒಳಗೆ ಬರ್ರಿ. ಸರ್ ಏನ್ ಮಾಡಿದ್ರು? ಅಲ್ಲ ಇನ್ನೊಂದು ಹಾಸ್ಪಿಟಲ್ ಹೋಗಿಲ್ಲ, ಅಲ್ಲಿ ಮುಗಿಸ್ಕೊಂಡು ಸೀದಾ ಮತ್ತಷ್ಟು ಮಾಹಿತಿ ನಮ್ಮ ಪ್ರತಿನಿಧಿ ಗುರು ಹಿರೇಮಠ್ ನೀಡ್ತಾರೆ. ಗುರು, ಗಮನಿಸ್ತಾ ಇದ್ದೀವಿ ಕಳೆದ 3-4 ದಿನಗಳಿಂದಲೂ ಕೂಡ ಪರಿಸ್ಥಿತಿ ಯಾವ ರೀತಿ ಇತ್ತು, ಯಾವ ರೀತಿ ಆಗ್ತಾ ಇದೆ ಅಂತ ಹೇಳಿ ದಿನಕ್ಕೂ ಕೂಡ ಪರಿಸ್ಥಿತಿ ಬಿಗಡಾಯಿಸುವ ಹಂತಕ್ಕೆ ತಲುಪ್ತಾ ಇದೆ. ಈಗ ಶಾಂತಿ ಮಂತ್ರ ಕೇವಲ ಬಾಯಿಯಲ್ಲಿ ಪಠಿಸಿದ್ರೆ ಮಾತ್ರ ಸಾಲದು, ಅದನ್ನು ಸಂಧಾನದ ಮೂಲಕ ಏರ್ಪಡಿಸಬೇಕಾಗುತ್ತೆ. ಹಾಗಾದರೆ ಈ ಜಟಿಲ ಸಮಸ್ಯೆಗೆ ಪರಿಹಾರ ಯಾವಾಗ ಅಂತ? ನಿಜಕ್ಕೂ ದಶರಥ್ ಅಂದ್ರೆ ಕಳೆದ 4 ದಿನಗಳಿಂದ ಒಂದೊಂದು ರೀತಿ ಒಂದೊಂದು ತಿರುವು ಕೂಡ ಪಡಿತಾ ಇರುವ ಹಿನ್ನೆಲೆಯಲ್ಲಿ ಬಾಗಲಕೋಟೆ ಜಿಲ್ಲೆಯಲ್ಲಿ ನಿನ್ನೆ ಹಿಂದೂ ಸಮಾಜದ ಕಾರ್ಯಕರ್ತರು ಒಂದು ಸಭೆಯನ್ನು ಕರೆದಿದ್ರು. ಸಭೆಯಲ್ಲಿ 26ರಂದು ನಾವು ಜಯಂತಿ ಮುಂಚಿತವಾಗಿ ಏನು ಮೆರವಣಿಗೆ ಮಾಡ್ತೇವೆ, ಮೆರವಣಿಗೆ ಮಾಡಿ ಮುಂಚಿತವಾಗಿ ನಾವು
ಏನು ಆ ಸ್ಥಳದಲ್ಲಿ ಕತ್ತಲೇಶ್ವರ ದೇವಸ್ಥಾನ ಏನು ಅಂಬಾಭವಾನಿ ದೇವಸ್ಥಾನದಿಂದ ನಮ್ಮ ಹೋರಾಟ ಪ್ರಾರಂಭವಾಗ್ತದೆ. ಆ ಹೋರಾಟದ ರೂಪರೇಷೆ ನಾವು ಇವತ್ತು ಬಹಿರಂಗವಾಗಿ ಪಡಿಸ್ತೇವೆ ಅನ್ನುವಂಥ ಮಾಹಿತಿಗಳನ್ನು ಕೂಡ ಹೇಳಿದರು. ಅಂದರೆ ಪ್ರಮುಖವಾಗಿ ಈಗಾಗಲೇ 163 ಜಾರಿಯಲ್ಲಿರೋದ್ರಿಂದ ಯಾವುದೇ ರೀತಿಯಾಗಿ ಅಹಿತಕರ ಘಟನೆಗಳು ನಡಿಬಾರದು ಅನ್ನೋ ನಿಟ್ಟಿನಲ್ಲಿ ಏನು ಜಿಲ್ಲಾಡಳಿತ ಆಗಿರ್ಬೋದು ಮತ್ತು ಪೊಲೀಸ್ ಇಲಾಖೆ ಸಾಕಷ್ಟು ಪೊಲೀಸ್ ಬಿಗು ಭದ್ರತೆಯನ್ನು ಕೂಡ ನೀಡಿರುವಂಥದ್ದು. ಅದರ ಜೊತೆಗೆ ಬೆಳಗಾವಿಯ ಏನು ಐಜಿ ಆಗಿರ್ತಕ್ಕಂಥ ಅವರನ್ನು ಕೂಡ ಸ್ಥಳದಲ್ಲಿ ಬಿಡುಬಿಟ್ಟಿರುವಂಥದ್ದು ಮತ್ತು 8 SP ಅವರನ್ನ ನಿಯೋಜನೆ ಮಾಡಿ ಒಟ್ಟು 16 CPIಗಳು ಮತ್ತು ಸಾಕಷ್ಟು ಭದ್ರತೆಯನ್ನು ಕೂಡ ವ್ಯವಸ್ಥೆ ಮಾಡಿರಾಗಿರುವಂಥದ್ದು. ಪ್ರಮುಖವಾಗಿ ಈಗಾಗಲೇ ಹಿಂದೂ ಸಂಘಟನೆಗಳು ಈಗಾಗಲೇ ಬಸನಗೌಡ ಪಾಟೀಲ್ ಯತ್ನಾಳ್ ಅವರನ್ನ ಕರೆಸುವಂತ ಕೆಲಸಕ್ಕೂ ಕೂಡ ಮುಂದಾಗಿದ್ರು. ಅಲ್ಲಿ ಹಿಂದೂ ಕಾರ್ಯಕರ್ತರಿಗೆ ಯಾರಿಗೆ ಪೆಟ್ಟಾಗಿತ್ತು ಅವರನ್ನ ಭೇಟಿಯಾಡುವಂತ ಕೆಲಸ ಆಯಿತು. ಅಲ್ಲಿ ಸಾಂತ್ವನ ಹೇಳುವಂತ ಕೆಲಸ ಕೂಡ ಮಾಡಿದ್ರು. ಅದಾದ ಬಳಿಕ ಯಾವುದೇ ರೀತಿ ಭಾಷಣಗಳನ್ನ ಮತ್ತು ಪ್ರಚೋದನಕಾರಿ ಹೇಳಿಕೆಗಳನ್ನ ನೀಡಬಾರದು ಅನ್ನೋ ನಿಟ್ಟಿನಲ್ಲಿ ಬಸವೇಶ್ವರ ವೃತ್ತಕ್ಕೆ ಹೋಗುವ ಒಂದು ನಿರ್ಬಂಧನೆ ಹಾಕಿದ್ರು. ಅದೇ ರೀತಿಯಾಗಿ ಇಂದು ಏನು SP ಅವರು ಕೂಡ ಅವರಿಗೆ ಮನವಿ ಮಾಡಿದರು. ಯಾಕಂತಂದ್ರೆ ಈಗಾಗಲೇ ಕೋಮು ಗಲಭೆ ಸೃಷ್ಟಿ ಆಗಬಾರ್ದು ಅನ್ನೋ ನಿಟ್ಟಿನಲ್ಲಿ ಎರಡೂ ಕಡೆ ನಾವು ಮನವೊಲಿಸುವಂತ ಕೆಲಸವನ್ನ ಮಾಡ್ತೇವೆ. ಅದರಲ್ಲಿ ಯಾರು ಚಪ್ಪಲಿ ಮತ್ತು ಕಲ್ಲನ್ನ ಎಸೆದಿದ್ದಾರೆ ಅವರನ್ನ ಬಂಧಿಸುವಂತ ಕೆಲಸವನ್ನ ಮಾಡ್ತೇವೆ ಅನ್ನುವಂತ ಮಾಹಿತಿಯನ್ನ ಸಿದ್ಧಾರ್ಥ ಗೋಯಲ್ ಅವರು ಯತ್ನಾಳ್ ಅವರಿಗೆ ಒಂದು ಮನವರಿಕೆ ಮಾಡುವಂತ ಕೆಲಸಕ್ಕೂ ಕೂಡ ಮುಂದಾದರು. ಅದಾದ ಬಳಿಕ ಯತ್ನಾಳ್ ಅವರು ಒಂದು ಮಾಹಿತಿಯನ್ನ ಅವರಿಗೆ ಹೇಳ್ತಾರೆ. ಇದರಲ್ಲಿ ಯಾರು ತಪ್ಪಿಸ್ತಿದ್ದಾರೆ ಮತ್ತು ಅಲ್ಲಿ ಅಧ್ಯಕ್ಷರು ಮತ್ತು ಅಲ್ಲಿಯ ಮೌಲಾಯಿಗಳನ್ನ ಮತ್ತು ಅಲ್ಲಿ ಸದಸ್ಯರನ್ನ ನೀವು ಬಂಧನ ಮಾಡಬೇಕು ಅನ್ನೋ ನಿಟ್ಟಿನಲ್ಲಿ ನಮ್ಮದ ಹಿಂದೂ ಪರಿಷತ್ತದ ಒಂದು ಆಗ್ರಹವಾಗಿದೆ. ನನ್ನದು ಕೂಡ ಅದೇ ಆಗ್ರಹ ಇರುವಂತದ್ದು. ಹೀಗಾಗಿ ಅವರನ್ನ ಬಂಧನ ಮಾಡಬೇಕು ಅನ್ನೋದು ಒಂದು ಕಡೆ ಆಗಿರುವಂತದ್ದು. ಇವತ್ತು ಈಗಾಗಲೇ DC ಅವರು ಒಂದು ಪ್ರೆಸ್ ಮೀಟ್ ಅನ್ನ ಕೂಡ ಮಾಡಿರುವಂತದ್ದು. ಅದರಲ್ಲಿ ಪ್ರಮುಖವಾಗಿ ಯಾವುದೇ ರೀತಿಯಾಗಿ ಅಹಿತಕರ ಘಟನೆ ಆಗಬಾರದು. 163 ಏನು ಆಕ್ಟ್ ಇದೆ ಅದು 4 ಅಲ್ಲಿ ಸ್ಥಳದಲ್ಲಿರ್ತಕ್ಕಂಥ ಮಸೀದಿಯ ಒಂದು ಪಂಕಾ ಮಸೀದಿಯ ಒಂದು ಕೇಂದ್ರ ಏನಿದೆ ಆ ಕೇಂದ್ರದಲ್ಲಿ 4 ಕಿಲೋಮೀಟರ್ ಮಾತ್ರ ಅಲ್ಲಿ ಭದ್ರತೆ ಏನು ಅಲ್ಲಿ ನಿಷೇಧಾಜ್ಞೆ ಇರುತ್ತೆ. ಉಳಿದ ನವನಗರ ಮತ್ತು ಈ ಭಾಗದಲ್ಲಿ ನಿಷೇಧಾಜ್ಞೆ ಹಿಂದಕ್ಕೆ ತೆಗುವಂತ ಕೆಲಸಕ್ಕೂ ಕೂಡ ಮುಂದಾಗಿದ್ದಾರೆ. ಓಕೆ, ಥ್ಯಾಂಕ್ ಯು. ಸುಪ್ರೀಂ ಕೋರ್ಟ್ ಏನ್ ಹೇಳೈತಿ, ಜನರ ಸಾರ್ವಜನಿಕರಿಗೆ ತೊಂದರೆ ಆಗ್ಬೋದು. ಇಲ್ಲೇನೈತಿ, PWD ಅವರು